ಇದೇ ಗಾಡಿ ನಾನು ಏನಕ್ಕೆ ಚಾಯ್ಸ್ ಮಾಡಿದೆ ಅಂದ್ರೆ ಸುಜುಕಿ ವಿಸ್ಟಾಮ್ನ ಗಾಡಿ ಸ್ಪೆಸಿಫೈ ಏನಿದೆ, ಎಷ್ಟು HP, ಎಷ್ಟು ಇಂಜಿನ್ ಕೆಪಾಸಿಟಿ ಥರದೇ ವೈಟ್ ಕಲರ್ ಸುಜುಕಿ ವಿಸ್ಟಾಮ್ SX. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ ವಿಡಿಯೋ ಏನಪ್ಪಾ ಅಂದ್ರೆ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡ್ಬಿಡೋಣ, ಆಮೇಲೆ ಶುರು ಹಚ್ಕೊಳ್ಳೋಣ. ಸೊ ಇವತ್ತಿನ ಬ್ಲಾಗ್ ವಿಡಿಯೋ ಏನಪ್ಪಾ ಅಂದ್ರೆ ನನ್ನ ಒಂದು ಸೆಕೆಂಡ್ ಡ್ರೀಮ್ ಬೈಕ್. ಹೌದು, ಸೆಕೆಂಡ್ ಡ್ರೀಮ್ ಬೈಕ್. ಇವಾಗ ನೀವು ಎಲ್ಲ ತಮ್ಲೈನಲ್ಲೆಲ್ಲ ನೋಡಿರ್ತೀರ. ನನ್ನ ಒಂದು ಸೆಕೆಂಡ್ ಡ್ರೀಮ್ ಬೈಕ್ ಸುಜುಕಿ ವಿಸ್ಟಾಮ್ 250cc SX ಏನಿದೆ ಅದನ್ನ ಬುಕ್ ಮಾಡಿದ್ದೆ. ಒಂದು 15 days ಆಗಿತ್ತು ಬುಕ್ ಮಾಡಿ. ಗಾಡಿ ಡೆಲಿವರಿ ಇನ್ನ ಒಂದು 6-7 days ಇದೆ. ಬಟ್ ಇವಾಗ ಗಾಡಿ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸುಮ್ಮನೆ ಹಂಗೆ ನೋಡ್ಕೊಂಬರೋಣ, ನಿಮ್ಗೆಲ್ಲ ತೋರ್ಸೋಣ ಅಂತ ಹೇಳ್ಬಿಟ್ಟು ಹೊರಟಿರೋದು. ಸೊ ಗಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾನು ಲೈವ್ ಆಗಿ ಒಂದ್ಸಲ ನೋಡಿಲ್ಲ, ವೈಟ್ ಕಲರು. ಸೊ ನೋಡೋಣ ಹೆಂಗಿದೆ ವೈಟ್ ಕಲರ್ ಅಂತ ಹೇಳಿ. ಇದೇ ಗಾಡಿನ ನಾನು ಏನಕ್ಕೆ ಚಾಯ್ಸ್ ಮಾಡಿದೆ ಅಂದ್ರೆ ಸುಜುಕಿ ವಿಸ್ಟಾಮ್ನ ರೀಸೆಂಟ್ ಆಗಿ ನಾನು ಅದ್ರದ್ದು ರಿವ್ಯೂಸ್ ಎಲ್ಲ ನೋಡಿದೆ. ತುಂಬಾನೇ ಚೆನ್ನಾಗಿದೆ ರಿವ್ಯೂಸ್ ಎಲ್ಲ. ಹಾಗೆ ಇದೊಂದು ಅಡ್ವೆಂಚರ್ ಲುಕ್ಕಿಂಗ್ ಬೈಕು. ಸೊ ಆ ಗಾಡಿದೇನು ರಿವ್ಯೂ ಇರುತ್ತೆ, ನಾನು ಅದನ್ನ ಓಡಿಸಿದ್ಮೇಲೆ ಹೇಳ್ತೀನಿ. ಟೆಸ್ಟ್ ರೈಡ್ ಬೈಕು ಓಡಿಸ್ತವಾಗ ಒಳ್ಳೆ ಫೀಲಿಂಗ್ ಬಂತು ನನಗೆ. ನಾನು ಹಂಗಾಗಿ ತುಂಬ ಇಷ್ಟ ಆಗ್ಬಿಟ್ಟು ಆನ್ಲೈನ್ ಬುಕ್ಕಿಂಗ್ ಮಾಡಿಕೊಂಡೆ. ಸೊ ಇವತ್ತೋಗಿ ನಾನು ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ, ಆ ಬೈಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಆಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಗಾಡಿನ ನಮ್ಮ ಟಿಪಿಕಲ್ ಕನ್ನಡಿಗ ಅವ್ರು ಹೇಳ್ದಂಗೆ ಗಾಡಿ ಸ್ಪೆಸಿಫೈ ಏನಿದೆ, ಎಷ್ಟು HP, ಎಷ್ಟು ಇಂಜಿನ್ನು ಕೆಪಾಸಿಟಿ ಏನು, ಅದೆಲ್ಲ ನಮ್ಗೆ ಗೂಗಲಲ್ಲೇ ಸಿಕ್ಬಿಡುತ್ತೆ. ಬಟ್ ಆ ಓಡಿಸೋ ಫೀಲಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡೋದಿರುತ್ತಲ್ಲ, ಅದು ನಾವು ಓಡಿಸ್ಬಿಟ್ಟೆ ನೋಡ್ಬೇಕಂತಾರಲ್ಲ, ಆ ಥರ ಅದು ಓಡಿಸ್ತೇ ಹೊರತು ಗೊತ್ತಾಗಲ್ಲ. ಆ ಓಡಿಸೋ ಫೀಲಿಂಗ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಇರುತ್ತೆ ಫಸ್ಟ್ ಟೈಮು ಆ ಒಂದು ಸುಜುಕಿ ವಿಸ್ಟಾಮ್ SX 250cc ಗಾಡಿ ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಇವಾಗ ಆಲ್ರೆಡಿ ಟೈಮ್ 5 ಗಂಟೆ ಆಗೋಗಿದೆ. ಶೋರೂಮ್ಗೆ ಹೋಗಿ ಗಾಡಿ ನೋಡೋಣ. ಗುರು, ಬೆಂಗಳೂರಲ್ಲಿ ಅರ್ಧಕ್ಕರ್ಧ ಜೀವನ ನಮ್ದು ಅರ್ಧ ಟ್ರಾಫಿಕಲ್ಲೇ ಹೋಗುತ್ತೆ ಅನ್ಸುತ್ತೆ. ಅವತ್ತು ಬಂದು ನೋಡ್ಕೊಂಡು ಹೋದ್ಮೇಲೆ ಅವರು ನಂಬರ್ ಎಲ್ಲ ತಗೊಂಡು ಹಂಗೆ ಡೈರೆಕ್ಟ್ ಆಗಿ ಆನ್ಲೈನ್ ಬುಕ್ ಮಾಡ್ಕೊಂಡೆ. ಶೋರೂಮೇ ಸಿಗ್ತಾ ಇಲ್ಲ ಇವಾಗ. ಹಾ, ಸಿಕ್ತು. ಮೇ ಬಿ ಇದೆ ಅನ್ಸುತ್ತೆ. ಗುರು, ಫೈನಲಿ ಸುಜುಕಿ ಶೋರೂಮ್ ಬಂದೆ. ಸೊ ಇವಾಗ ನೀವು ಇಲ್ಲಿ ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ಲುಕ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನೀವೀಗ ನೋಡ್ತಿರೋದೇ ವೈಟ್ ಕಲರ್ ಸುಜುಕಿ ವಿಸ್ಟಾಮ್ SX 250cc. ಆ ಕಡೆ ನಿಂತಿರೋದು ಎಲ್ಲೋ, ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರು, ಇನ್ನೊಂದು ಬ್ಲೂ ಕಲರ್ ಬರುತ್ತೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಈ ಗಾಡಿ ತೊಗೊಂಡಾದ್ಮೇಲೆ ಇದ್ರದ್ದೊಂದು ಫುಲ್ಲಿ ಟೋಟಲಿ ರಿವ್ಯೂ ಮಾಡ್ತೀನಿ. ಸೊ ಗಾಡಿನೆಲ್ಲ ಇವಾಗ ನೋಡಾಯಿತು. ಸೊ ನಮ್ಮ ಪಯಣ ಇವಾಗ ಮನೆ ಕಡೆಗೆ. ಸೊ ಎಲ್ಲರ ಲೈಫಲ್ಲೂ ನಾವು ಅದನ್ನ ತಗೋಬೇಕು, ಇದನ್ನ ತಗೋಬೇಕು, ಏನೆಲ್ಲ ಮಾಡ್ಬೇಕಂತ ಹೇಳ್ಬಿಟ್ಟು ತುಂಬ ಇರುತ್ತೆ. ಬಟ್ ನನ್ನ ಲೈಫಲ್ಲೂ ಹಂಗೆ ಹಿಡಿದಿದ್ದ ಹಠನ ಬಿಡಬಾರ್ದು ಅನ್ನೋದು ನನ್ನೊಂದು ಲೈಫ್ ರೂಲ್ಸು. ಎಲ್ಲರ ಲೈಫಲ್ಲೂ ಇರುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ನಾನು ಈ ಗಾಡಿನ ತಗೋಬೇಕಂತ ಇದ್ದು ಆಲ್ಮೋಸ್ಟ್ 7 months ಆಗ್ತಾ ಬಂದಿತ್ತು. ಸೊ ಇವಾಗ ಕಾಲ ಕೂಡಿ ಬಂದಿದೆ. ಸೊ ಜನವರಿಲಿ ಒಂದು ಡೆಲಿವರಿ ತಗೊತೀನಿ.
ಸೊ ಹಂಗೆ ನನ್ನ ಒಂದು ಗಾಡಿದು ಡೆಲಿವರಿ ವಿಡಿಯೋನ ನೆಕ್ಸ್ಟ್ ಬ್ಲಾಗ್ ವಿಡಿಯೋಸ್ ಅಲ್ಲಿ ಮಾಡ್ತಾ ಇರ್ತೀನಿ. ಹಂಗೆ ಡೈಲಿ ಬ್ಲಾಗ್ಸ್ ನೀವೆಲ್ಲ ನೋಡ್ತಾ ಇರ್ತೀರಾ. ಸೊ ನೀವೇನಾದ್ರೂ ಮೊದಲನೇದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.